ನಿಂದಲ್ಲ ಫೋಟೋ ಚೆನ್ನಾಗಿ ಬರೋದು, ಇಲ್ಲಿ ಈ ಫೋಟೋಸು, ಆ ಕ್ಯಾಮ್ರಾ ಫೋಟೋಸ್ ಇಲ್ಲ, ರೆಡ್ ಕ್ಯಾಮ್ರಾನೂ ಇಲ್ಲ. ಹಿಂಗೆ ಶೇಕ್ ಆಗ್ತವನೆ. ನಾನೊಂದು ರೀಲ್ಸಲ್ಲಿ ನೋಡಿದೆ ಕಿವಿ ಹಿಂಗೆ ಬಟ್ಟೆ ಕಟ್ಟೋದು, ಸೊ ನಾನು ಕಟ್ಟಿದ್ದೀನಿ. ಒಂದು ಟೈಮಿಂಗ್ಸು ಅಲ್ಲಿ ಮಾತಾಡಿ, ಇಲ್ಲಿ ನೀನೆಲ್ಲರೂ ಕೇಳ್ತವ್ರೆ, ಮಾತಾಡ್ಸು. ಯಾಕೆ ಕೊಬ್ಬು ಗೈಸ್ ಕಾಣಿಸ್ತಿದೆ, ಚೆನ್ನಾಗಿದೆ. ಪಟಾಕಿ ತಂದಿದ್ದಾರೆ ಇಷ್ಟಕ್ಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಇವಾಗ ಜಸ್ಟ್ ದೀಪಾವಳಿ ಸ್ಟಾರ್ಟ್ ಆಗಿದೆ. ನಿಮ್ಮ ಮನೆಯಲ್ಲಿ ಹೇಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಎಲ್ಲರೂ ದೀಪ ಹಚ್ಚಿ, ಪಟಾಕಿ ಹೊಡೆದು, ಸುಸುಬತ್ತಿ ಹಚ್ಚಿ ಎಲ್ಲ ಆಯ್ತಾ? ನಮ್ಮ ಮನೇಲಿ ದೀಪ ಒಂದು ಹಚ್ಚಿದೀವಿ ಅಷ್ಟೇ. ದೀಪ ಹಚ್ತೀವಿ, ಮಣ್ಣಿನ ದೀಪ ಬಾಗ್ಲಿಗೆ, ಮತ್ತೆ ದೇವ್ರ ಮನೆಗೆ. ನಾವು ಪಟಾಕಿ ಎಲ್ಲ ಹೊಡೆಯೋದ್ ಬಿಟ್ಟು ಎಷ್ಟು ಸುಮಾರು ವರ್ಷನೇ ಆಯ್ತು. ನಮ್ಮ ಮನೇಲಿ ನಾಯಿ ಬಂದ್ಮೇಲೆ ನಮ್ಗೆ ಅದು ಫೀಲ್ ಗೊತ್ತಾಯ್ತು. ಸೊ ಆದಷ್ಟು ನೀವು ಹೊಡೆಯೋದು ತಪ್ಪು ಅಂತ ಕೇರ್ಫುಲ್ ಆಗಿ ಆರಾಮಾಗಿ ಸ್ವಲ್ಪ ಹೊಡೆಯಿರಿ ಅಷ್ಟೇ. ಸೊ ನಮಗೆ ಅದು ಚಿಕ್ಕ ವಯಸ್ಸಲ್ಲಿ ಇರುತ್ತೆ ಕ್ರೇಜ್, ಇವಾಗ ಸ್ವಲ್ಪ ಹೋಗ್ಬಿಟ್ಟಿದೆ. ಆದ್ರೂ ಸುಸುರ್ ಬತ್ತಿ ಹಚ್ಚೋಣ ಇವತ್ತು. ಸುಸುರ್ ಬತ್ತಿ, ಹೂಕುಂಡ ಅದೆಲ್ಲ ತರ ಕೇಳಿದ್ದೀವಿ ನಮ್ಮ ಯಜಮಾನ್ರಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮಗೆ ಬೆಳಕಾಗಿ, ನಿಮ್ಮ ಬಾಳೆಲ್ಲ ಬೆಳಕಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಗೈಸ್ ಅಷ್ಟೇ. ಇದು ಯಾವ ಥರ ಶೂಟು? ಕೂತ್ಕೊಂಡು ಹಿಂಗೆ ಕ್ಯಾಮ್ರಾಮ್ಯಾನ್ ನಿಖಿಲ್ ರವೀಂದ್ರ ಅವರು. ನೈಸ್. ಈ ಥರ ಸ್ಯಾರಿ ನಮ್ಮ ನಿಧು ವಸ್ತ್ರದಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ, ಕಲರ್ ಸಕ್ಕತ್ತಾಗಿದೆ. ಹೌದಾ? ನಮ್ದೆಲ್ಲ ಸ್ಯಾರಿ ಹಂಗೆ, ಎಲ್ರಿಗೂ ಎಲ್ಲ ಸ್ಯಾರಿ ಹಂಗೆ ಅನ್ಸೋದು. ಮೈ ಮೇಲೆ ಹಾಕೊಂಡಾಗ ನಾವೆಲ್ಲ ಸ್ಯಾರಿ ತಗೊಳಕ್ ಹೋದಾಗ್ಲೂ ನೋಡ್ತಾ ಇರ್ತೀವಿ, ಇದು ನಮ್ಗೆ ಚೆನ್ನಾಗಿ ಕಾಣುತ್ತಾ, ಚೆನ್ನಾಗಿ ಕಾಣಲ್ವಾ ಅಂತ. ನಂದು ಹೂಮುಷ ಶಾಸ್ತ್ರದ ಸ್ಯಾರಿ ಹಂಗೆ ನಾನು ತಗೊಂಡಿದ್ದು, ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿತ್ತು. ಉಟ್ಕೊಂಡ್ಮೇಲೆ ಹೆಂಗೆ ಕಾಣುತ್ತೆ ಅನ್ನೋ ಒಂದು ಡೌಟ್ ಇದೆ ಇರುತ್ತೆ. ಹಾಗೇನೆ ಈ ಸ್ಯಾರಿನೂ ಅಷ್ಟೇ, ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ. ಒಂಥರ ದೀಪಾವಳಿ ವೈಬ್ಸ್ ಕೊಡ್ತಾ ಇದೆ ಇದು. ದೀಪಾವಳಿ ವೈಬ್ಸ್ ಕೊಡ್ತಾ ಇದೆ. ನೀವು ಮಾತಾಡ್ತಾ ಇರೋ ನಾನು ತೆಗಿತಾ ಇರ್ತೀನಿ ಅಂತ ಇವರು. ನಮ್ಮ ದೀಪಾವಳಿ ಈ ರೀತಿ ಇದೆ ನೋಡಿ ಗೈಸ್. ಎಲ್ಲ ತೋರ್ಸ. ವಾವ್, ನಿಖಿಲ್ ರವೀಂದ್ರ ಅವರೇ, ನೀವು ಕಲ್ತ್ರಿ ಇವೆಲ್ಲ. ಇವ್ರನ್ನ ತೋರ್ಸೋಣ. ನಂದು ಇದೆ ಬ್ಯಾಕ್ಗ್ರೌಂಡಾ ನೋಡಿ. ಇದು ಚಿಲ್ಲಿ ರೆಡ್ ಕಲರ್ ಸ್ಯಾರಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಸ್ಯಾರಿ. ಫಸ್ಟ್ ಟೈಮ್ ಬೇರೆ ಬ್ಲೌಸ್ ಹಾಕಿರೋದು, ಕಾಂಟ್ರಾಸ್ಟ್ ಬ್ಲೌಸು. ಬಟ್ ಇದು ಸೆಲ್ಫ್ ಬರುತ್ತೆ ಬ್ಲೌಸ್ ಇದಕ್ಕೆ. ಸೊ ಚೆನ್ನಾಗಿ ಕಾಣಿಸ್ತೈತೆ. ಕಾಂಟ್ರಾಸ್ಟ್ ಯಾವುದು ಟ್ರೈ ಮಾಡಿಲ್ಲ ಅಂತ ಸೆಲ್ಫ್ ನೀನು ಹಾಕಿದಲ್ಲ ರೆಡ್ ಸೇಮ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಡಿಫ್ರೆಂಟ್ ಆಗಿ ಹಾಕಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಹಲೋ ವಿನೋದ್, ಹೇಗಿದ್ರೆ? ಸೂಪರ. ಏನು ಗದೆ ಹಿಡ್ಕೊಂಡು ಹಂಗೆ ನಿಂತ್ಕೊಂಡಿದ್ಯಾ ಗದೆ? ನಿಮ್ಮ ತಂಗಿಯವ್ರದ್ದು ತೆಗಿಯಬೇಕೆಂದು ವಿನಂತಿ. ಆಚೆ ಹೋಗೋಣ ಅಂತಂದರೆ ಮಳೆ ಬರ್ತಾ ಇದೆ. ಸೊ ಹಂಗಾಗಿ ಮಳೆ ನಿಂತಿದ ತಕ್ಷಣ ಆಚೆ ಹೋಗೋದು. ನಮ್ಮ ಮನೇಲಿ ನೋಡಿ ಗೈಸ್, ತರಕಾರಿ ತರೋದು ಹಿಂಗೆ. ನನಗೆ ಇಲ್ಲಿ ಯಾವ ಶಾಪು ಅಷ್ಟು ಅಡ್ಜಸ್ಟ್ ಆಗಿಲ್ಲ, ಹಂಗಾಗಿ ಸ್ವಲ್ಪ ಆನ್ಲೈನಲ್ಲೇ ಇವಾಗ ಇಟ್ಕೊಳ್ಳಿ, ಆರ್ಡ್ರ್ ಮಾಡ್ಕೊಳ್ಳಿ. ಒಂದು ಶಾಪ್ ಸಿಗೋವರೆಗೂ. ಪದೇ ನೋಡೋದಲ್ಲ. ನೋಡ್ಲಿಲ್ಲ ಅಂದ್ರೆ ಡಬ್ಬ ತರ ತೆಗಿತಾನೆ. ಹಂಗ್ ಹಿಂಗ್ ಬೇಡ, ನಂಗೆ ಹಿಂಗ್ ಬೇಕು. ನೀನ್ ಕುಳ್ಳು ತೆಗಿತೀಯಣ್ಣ, ಅಷ್ಟ ಮೇಲಿಂದ ಯಾಕೆ? ಫುಲ್ ಬರ್ತೈತಾ ಅಪ್ಪ? ನಾವಿವಾಗ ಕುವೆಂಪು ನಗರ ಕಡೆ ಹೋಗ್ತಾ ಇದ್ದೀವಿ. ವಾವ್, ಏನು ವೈಟಾಗಿ ಕಾಣಿಸ್ತಿದ್ಯಾ? ಹೌದೌದೌದೌದು. ನಾವು ಒಂದಷ್ಟು ಸ್ಯಾರೀಸ್ ಇದೆ, ಸೊ ಅದನ್ನೆಲ್ಲ
ಅದೇ ಸುಸ್ರು ಬತ್ತಿ ಹಚ್ಚೋಕ್ಕೆ ಬೇರೆ ಸೀರೆ ಚೇಂಜ್ ಮಾಡ್ತೀವಿ ನಾವು. ಬರೀ ಸುಸ್ರು ಬತ್ತಿ ಹಚ್ಚಕ್ಕೆ ದೀಪ ಹಚ್ಚೋಕ್ಕೆ. ಪಟಾಕಿ ಇದು ದೀಪಾವಳಿ ಅಂತ ಖುಷಿ ಪಡೋದ, ನಮ್ಮ ಮನೆಯಲ್ಲಿ ಪೆಟ್ಸ್ ಈ ಥರ ನಡುಗುತ್ತೆ ಅಂತ ಬೇಜಾರು ಪಟ್ಕೊಳ್ಳೋದ ನಿಜ ಗೊತ್ತಾಗ್ತದೆ. ಎಷ್ಟು ನಡುಗ್ತವನೆ ಅಂದರೆ ನೋಡಿ, ಹೆಂಗೆ ಶೇಕ್ ಆಗ್ತವನೆ. ನಾನೊಂದು ರೀಲ್ಸಲ್ಲಿ ನೋಡಿದೆ ಕಿವಿ ಹಿಂಗೆ ಬಟ್ಟೆ ಕಟ್ಟೋದು, ಸೊ ನಾನು ಕಟ್ಟಿದ್ದೀನಿ. ಆದರೂ ಕೇಳಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ ಮೂಲೆ ಸಿಗುತ್ತೆ ಅಲ್ಲಲ್ಲಿ ಹೋಗಿ ಮಲ್ಕೋತಾನೆ. ತೋರಿಸ್ತೀನಿ ನೋಡಿ, ಇವಾಗ ಹೋಗ್ತಾವ ನಾನು. ಓನಮ್ಮ ಯಾಕೆ ಗುಂಡ ನೋಡಿ, ವಾಶ್ರೂಮ್ ಒಳಗೆ ಹೋಗ್ತಾನೆ, ಬಟ್ಟೆ ಅಡಿ ಹೋಗ್ತಾನೆ, ಬಿಚ್ಕತ್ತವನೆ. ಮಲ್ಕೋ ಹಂಗೆ, ಏನಾಯ್ತದೆ? ಹಾಂ, ಫುಲ್ ನಡುಕ್ತವನೆ. ಮೊನ್ನೆಯಿಂದನೂ ಅಷ್ಟೇ, ನೋಡೋಕ್ಕಾಗ್ತಾಯಿಲ್ಲ ಅವನು. ಆದರೆ ನಮ್ಮ ಚಂಪು ಈ ಥರ ಇಲ್ಲ, ಏನಕ್ಕೂ ಭಯ ಪಟ್ಕೊಳ್ಳಲ್ಲ, ಪಟಾಕಿ ಎಲ್ಲ ಭಯ ಪಡೋದೇ ಇಲ್ಲ ಅವನು, ಮೊದಲಿಂದನೂ ಅಷ್ಟೇ. ಲಕ್ಕಿನೂ ಈ ಸಲ ನೋಡಿದ್ವಲ್ಲ, ಅವನು ಏನು ಭಯ ಪಟ್ಕೊತಲ್ಲ. ಗುಂಡ ಮಾತ್ರ ಪ್ರತಿ ವರ್ಷ ನಾನು 5 ವರ್ಷದಿಂದ ನೋಡ್ತಾಯಿದ್ದೀನಲ್ಲ, ಚಿಕ್ಕ ಪಟಾಕಿಗೂ ಅವನು ಹೆದರ್ಕೋತಾನೆ. ನಾನು ನೋಡಿ ಬೇಜಾರು ಪಟ್ಕೊಳ್ಳ. ನೋಡಿ ಎಷ್ಟು ಕ್ಯೂಟಾಗಿ ಐತೆ ನಮ್ಮ ಬಂಗಾರಿ, ಭಯ ಪಟ್ಕೊಳ್ಳುತ್ತೆ. ಇಲ್ಲೇ ಇರು, ಇಲ್ಲಿ ಕೇಳಿಸಲ್ಲ ಜಾಸ್ತಿ, ಆಯಿತಾ ಬಂಗಾರಿ. ಸ್ವಲ್ಪನೂ ನಡುಗ್ದೇ ಮಲಗಿರೋ ಜಾಗ ಅಂದರೆ ಇದೆ ಗೈಸ್. ಸ್ವಲ್ಪನೂ ಶೇಕ್ ಆಗ್ತಾಯಿಲ್ಲ, ಮಲ್ಕೋನೆ. ಸದ್ಯ ಒಂದು ಜಾಗ ಹುಡ್ಕೊಂಡಲ್ಲ ಅವನಿಗೆ ಮಲ್ಕೊಳ್ಳೋಕ್ಕೆ, ಸಾಕಷ್ಟೆ. ನಮ್ಮ ಮನೆಯಲ್ಲಿ ದೀಪಾವಳಿ ಸ್ಪೆಷಲ್ ಏನಂದರೆ, ಏನಿದು ಒಮ್ಮೆ ಜೋರಾಗಿ ಹೇಳಿ. ಹೀರೆಕಾಯಿ ಪಲ್ಯ, ಹೆಸರುಬೇಳೆ ಪಾಯಸ, ಇದು ಬೆಂಡೆಕಾಯಿ ಸಾಂಬಾರ್. ಏನಿದು ಹಾಂ ಫ್ರೈ? ಏನು ಫ್ರೈ? ಅವ್ರಿಗೆ ಗೊತ್ತಿಲ್ಲ. ಜೋಳ, ಓಕೆ ಓಕೆ, ನೆನೆ ಅನ್ನ ಮಾಡಿದ. ಹಾಂ, ಪನ್ನೀರು, ಜೋಳ, ಮೆಣಸಿಕಾಯಿ ಇದೆಲ್ಲ ಬಜ್ಜಿ ಥರ ಮಾಡೋದದು ಅಷ್ಟೇ ಗೈಸ್. ರೈಸ್ ಇದೆ, ಹಾಗೆ ನೀವು ಹೆಸರು ಬೇಳೆ ಇದೆ, ಇಷ್ಟು ಮಾಡಿದ್ದಾರೆ. ಈಗ ನಾವು ಪಟಾಕಿ ಹಚ್ಚುವ. ಪಟಾಕಿ ಅಂದರೆ ಸೌಂಡ್ಲೆಸ್ ಪಟಾಕಿ. ತಂದಿದ್ದಾರೆ ಗೈಸ್. ನೋಡಿ, ನಾನು ಸೀರೆ ಚೇಂಜ್ ಮಾಡ್ಕೊಬಂದೆ. ನನಗೆ ಇಷ್ಟ ಆಯಿತು, ಎಷ್ಟು ಸ್ಮೂತಾಗಿದೆ. ಈ ಥರ ಮದ್ದು ಒಂದು 2-3 ಹುಟ್ಟಿದ್ದಾಳೆ. ಒಂದು ವೈಟ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು, ಇನ್ನೊಂದು ಎಲ್ಲೋ ಮತ್ತು ಇನ್ನೊಂದು ಯಾವುದೋ ಕಾಂಬಿನೇಷನ್ ಹುಟ್ಟಿದ್ದಾಳೆ. ಇದು ಅದೇ ಥರ, ಬಟ್ ಕಲರ್ ಚೇಂಜ್ ಮಸ್ತಾಗಿದೆ, ಸ್ಮೂತಾಗಿ ಕೂತಿದೆ. ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗಿದೆ? ಇವರು ಇವಾಗ ಸ್ನಾನ ಮಾಡ್ಕೊಬಂದರು. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿದೆ. ಪಟಾಕಿ ತಂದಿದ್ದಾರೆ ಇಷ್ಟಕ್ಕೆ. ಕಾಸ್ಟ್ಲಿ ತಂದಿದ್ದೀರಾ? ಡಿಫ್ರೆಂಟ್ ಪಟಾಕಿ 3,000 ರೂಪಾಯಿಗೆ ತಂದವ್ರೆ. ಇಷ್ಟಕ್ಕೆ 100 ರೂಪಾಯಿ ಕಡಿಮೆ 4,000 ರೂಪಾಯಿ. ಅಪ್ಪ, ಮೊದಲು ಎಷ್ಟು ಬರೋದು? 1,000 ರೂಪಾಯಿಗೆ ಇಷ್ಟು ದೊಡ್ಡ ಬಾಕ್ಸ್ ಎಲ್ಲ ಬರ್ತಾಯಿತ್ತು ತಾನೆ ಅವಾಗ. ಇವಾಗ ನಾವು ಹಚ್ಚುವ. ನಮ್ಮ ಮನೆ ಮುಂದೆ, ಪಕ್ಕದ ಮನೆ, ಆ ಕಡೆ ಮನೆ, ಎಲ್ಲ ಕಡೆಯಿಂದ ಸೌಂಡ್ ಬರ್ತಿದೆ. ಬಟ್ ನಾವು ಸೌಂಡೆಲ್ಲ ಮಾಡಲ್ಲ. ನಮ್ಮ ಮನೇಲಿ ಕಂದ ಮಲಗಿದೆ, ಆ ಮಲಗಿರೋ ಕಂದಕ್ಕೆ ಮತ್ತೆ ಎಬ್ಸೋಕ್ಕಾಗಲ್ಲ. ಹಚ್ಚುವ. ಇವನಷ್ಟು ಸುಖ ಪುರುಷ ಯಾರೂ ಇಲ್ಲ. ಎಷ್ಟು ಆರಾಮಾಗಿ ಮಲ್ಗೋನೆ. ಇವನ್ ಥರ ಇರಬೇಕು. ಚಂಪು, ಭಯ ಆಯ್ತೈತಮ್ಮ ನಿಂಗೆ? ಇಲ್ಲ, ನನಗೇನು ಭಯ ಆಯ್ತಿಲ್ಲಕ್ಕ ಅಂತ ಮಲ್ಗೋನೆ ಆರಾಮಾಗಿ, ನಡುಕಲ್ಲ, ಏನಿಲ್ಲ. ನಮ್ಮ ಚಂಪುದೇ ಸರಿ ಕಣಪ್ಪ. ಬಾರೆ ಇಲ್ಲಿ. ಇವನು ಆರಾಮ್ ನೋಡಿ, ಭಯಗೆ ಏನು ಪಟ್ಕೊತಾ ಇಲ್ಲ, ಹೊಂಟ ಅವನು. ನಿಂದೆಲ್ಲ ಫೋಟೋ ಚೆನ್ನಾಗಿ ಬರೋದು ಇಲ್ಲಿ, ಈ ಫೋಟೋಸು. ಆ ಕ್ಯಾಮ್ರಾ ಫೋಟೋ ಇಲ್ಲ, ರೆಡ್ ಕ್ಯಾಮ್ರಾನೂ ಇಲ್ಲ. ಯಾವ ಕ್ಯಾಮ್ರಾದಲ್ಲೂ ಅಷ್ಟು ಚೆನ್ನಾಗಿ ಬರಲ್ಲ. ಮಗನ್ ಬಾರಿ ಇಷ್ಟ. ಶಾರುಖ್ ಖಾನ್ ತರ, ಶಾರುಖ್ ಖಾನ್ ಅಲ್ಲ, ಅಮಿತಾಬ್ ಬಚ್ಚನ್ ತರ ಹುಡುಗರ. ಏನೋ ಹೀರೋಯಿನ್ ಆಗ್ತಿದ್ದು. ಇವಾಗ ಹೀರೋಯಿನ್ ಅಲ್ಲ, ಚೂರು ಉದ್ದಾಗಿರ್ತ ಕತ್ತಿದ್ರಂತ ಹಂಗೆ ತೋರಿಸಿ. ದೀಪಾವಳಿ ದೀಪಾವಳಿ ಗೋವಿಂದ ದೀಪಾವಳಿ.
ಇವತ್ತೇ ಹಚ್ಚಿದ್ಯಾ? ಅದು ಇವತ್ತೇ ಹಚ್ಚಿದ್ರೆ ಇವತ್ತೇ ಹಚ್ತೀನಿ. ಈ ಏನಿದು ಸುಸುರು ಬತ್ತಿ ಹಚ್ಚೋದೇ ಲೇಟು ವಯಸ್. ಹಾಂ ಹಾಂ ಸುದ್ದು ಎಲ್ಲ ಅದೇ ಹಿಂಗೆ ಇನ್ನೊಂದೈತೆ. ಹಚ್ಚು ಅದನ್ನು. ಕ್ಯಾಮ್ರಾ ಸ್ವಲ್ಪ ಮೇಲ್ ಮಾಡು. ಅದು ಇನ್ನೊಂದು ಮಿಣ ಅನ್ನಿಸ್ತದೆ. ಈ ಕಡೆ ನೋಡಿ. ಇದರಲ್ಲಿ ನಿಶಾ ನಾನು ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಕೈ ಸುಟ್ಕೊಂಡಿದ್ದೆ ಇದರಲ್ಲಿ. ಯಾವುದು? ಅದೇನೋ ಭೂಚಕ್ರ ಅಂತಾರೆ. ಭೂಚಕ್ರದಲ್ಲಿ ಇದು 2 ಬೆರಳು ಫುಲ್ ಸುಟ್ಟೋಗಿ ಇದಾಗ್ಬಿಟ್ಟಿತ್ತು ನನಗೆ. ಅವತ್ತಿಂದ ನಾನು ಸ್ವಲ್ಪ ಕಡಿಮೆ ಮಾಡಿದ್ದು. ಇದು ಏನೋ ಪಟಾಕಿ ಹೊಡಿಯೋದು. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್ ನಾನು. ಅಲ್ಲಿ ಹೋಗಿದ್ದೆ ಈ ಥರ. ನನ್ನ ಮದುವೆಯಾದ 2ನೇ ದೀಪಾವಳಿಗೆ ಲಾಸ್ಟಿಗೆ ಹೋದ ವರ್ಷ ದೀಪಾವಳಿ ನಮ್ಮ ಮದುವೆ ಆದ್ಮೇಲೆ ಬಿದ್ದಿತ್ತು. ಈ ಸಲ ನಮ್ದಿನ್ನೂ ಆ್ಯನಿವರ್ಸರಿನೇ ಸ್ಟಾರ್ಟ್ ಆಗಿಲ್ಲ. ಇನ್ನೂ 10 ಡೇಸ್ ಮುಂಚೆನೇ ಬಿದ್ದುಬಿಟ್ಟಿದೆ ದೀಪಾವಳಿ ಈ ವರ್ಷ. ನಾವು ಬರೀ ಕ್ವೈಟರ್ ಕ್ರ್ಯಾಕರ್ಸ್ನ ಮಾತ್ರ ಹಚ್ತಾ ಇರೋದು. ಲೌಡರ್ ಡಮ್ ಡುಮ್ ಅನ್ನೋದೆಲ್ಲ ನಾವು ಹಚ್ತಾ ಇಲ್ಲ. ಜಸ್ಟ್ ಈ ಥರ ಉಸಿರು ಬತ್ತಿ ಬೆಳಕು ಕೊಡುವ ಪಟಾಕಿಗಳನ್ನ ಹಚ್ತಾ ಇದೀವಿ. ಇದು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದಂತ ನಿಮಿಷ. ಅಲ್ಲಿ ಅದೇ ಕ್ಲೋಸ್ ಆಗುತ್ತೆ. ಹಿಂಗೆ ಮಾಡಿದ್ರೆ ಜಂಪ್. ಓ ಅದು ಸ್ಪ್ರಿಂಗ್ ಇದೆ ಅದಕ್ಕೆ. ಅಲ್ಲಿ ನೋಡಿ ನಮ್ಮ ಮುತ್ತಣ್ಣ. ನಾವು ಊಟ ಮಾಡ್ತಿರೋ ಟೈಮ್ ನೋಡಿ 11:15 ಆಗಿದೆ. ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಿರುವ ಏಕೈಕ ವ್ಯಕ್ತಿ ಏನೆಲ್ಲ ಏಕೈಕ ವ್ಯಕ್ತಿ ಏನಲ್ಲ ಮನೇಲಿ. ನಮ್ಮ ಮುತ್ತಣ್ಣ ಪಬ್ಜಿಗೆ ಒಂದು ಟೈಮಿಂಗ್ಸು. ಅಲ್ಲಿ ಮಾತಾಡಿ, ಇಲ್ಲಿ ನೀನೆಲ್ಲರೂ ಕೇಳ್ತವ್ರೆ, ಮಾತಾಡ್ಸು. ಯಾಕೆ? ಕೊಬ್ಬು ಗೈಸ್, ಕೊಬ್ಬು. ಹಾ, ಆ ಅಂಗಡಿಗೆ ಹೋಗ್ಬಿಟ್ರೆ ನಾವೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತೀವಿ ಅಂತ ಮನೆಗೆ ಬರಲ್ಲ. ಆರಾಮಾಗಿ ಅಲ್ಲೊಂದು ಬೆಡ್ ಹಾಕಿದೀವಿ, ಮನಿಕೊಳ್ಳುತ್ತೆ, ಪಬ್ಜಿ ಆಡುತ್ತೆ. ಏ ಸಾಕು ಸಾಕು ಸಾಕಾ? ಸಾಕು. ಹಾಕಿಲ್ಲ ಸಾಂಬಾರು. ಎಲ್ಲ ಊಟ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಅಲ್ಲಿ ಮೇಲೆ ಕೂತವನೆ. ಮೊಸರಿದೆ, ಪಾಯಸ ಇದೆ, ಬೆಂಡೆಕಾಯಿ ಸಾಂಬಾರು, ಪಲ್ಯ ಎಲ್ಲ ತೋರಿಸ್ದೆ. ಇದೇನಿದು? ಪಾಯಸ. ಓಕೆ. ಅಲ್ಲಿ ನಮ್ಮ ಚಂಪು ಅವ್ರು ಮಲಗಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ನಾವೇ ಲಾಸ್ಟ್ ಪಂಕ್ತಿ ಊಟ ಮಾಡ್ತಾ ಇದ್ದೇವೆ. ಹಿಂಗಿದೆನಾ? ಏಕೈಕ ವ್ಯಕ್ತಿ ಅಂದ್ಬಿಟ್ಟು ಹಿಂಗಿಡೋಣ ಅಂತೆ. ನನಗೆ ನೋಡ್ಲೇಬೇಕಂತಿಲ್ಲ, ಹಾಕಿದ್ರಲ್ಲ ಹಿಂಗಿಡು ಅಂದೆ ಅಷ್ಟೇ. ಇವಾಗ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ನೋಡಿದೆ ನಾನು ಬಿಗ್ ಬಾಸ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಎಲ್ಲ ವ್ಲಾಗಲ್ಲೂ ಹೇಳಿದ್ದೀವಿ. ಮಾಡಿ ಆಯ್ತು ಇದೊಂದ್ಸಲ. ಹೇಳಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಬಿಗ್ ಬಾಸ್ ನೋಡ್ತಿದ್ದೀರಾ ಫಸ್ಟ್ ಹೇಳಿ. ಓಕೆ, ಮಾಡ್ಕೋಬೇಕಷ್ಟೇ ಗೈಸ್. ಬಾಯ್. ಇವಾಗ ನೋಡ್ತಾ ಇದ್ದೀನಿ ನನ್ನ ಬೆಡ್ ಕವರ್ ಮತ್ತು ನನ್ನ ಸ್ಯಾರಿ ಇವತ್ತು ಟ್ವಿನ್ನಿಂಗ್ ಮಾಡ್ತಾಯಿದೆ. ಕರೆಕ್ಟು ಹಬ್ಬ ಮುಗಿಯೋ ಟೈಮ್ಗೆ ಇನ್ನೇನೋ 12 ಗಂಟೆ ಆಗ್ತಾಯಿದೆ. ಆಯಿತು, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ನಾವು ದೀಪಾವಳಿನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಮನೆ ಮಂದಿಯವರೆಲ್ಲ ಪಟಾಕಿ ಹೊಡೆದ್ವಿ, ಹಾಗೆ ದೀಪ ಹಚ್ಚಿದ್ವಿ. ಮತ್ತು ನೀವು ಸೇಫಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಹೆವಿ ಸೊಳ್ಳೆ ಮಧ್ಯೆ ಹೆಂಗೆ ಪಾಸ್ ಆಗ್ತಿದೆ ನೋಡಿ ನನ್ನ ರೂಮಲ್ಲಿ. ನನ್ನ ರೂಮಲ್ಲಿ ಅಂತ ಅಲ್ಲ, ಮನೆ ಇಡೀ ಈ ಥರ ನೆಟ್ಟಿದೆ. ಆದ್ರೂ ನೋಡಿ ಸೊಳ್ಳೆಗಳು ನೋಡಿ. ಮೇಲ್ಗಡೆ ಒಂದೇ ಒಂದು ಡೋರ್ ಓಪನ್ ಇರುತ್ತೆ, ಅದರಿಂದ ಗ್ಯಾಪಲ್ಲಿ ಬಂದ್ಬಿಡುತ್ತೆ ಸೊಳ್ಳೆಗಳು. ಮೊದಲೇ ಫ್ಯಾನ್ ಇಲ್ಲ, ಈ AC ಇಲ್ಲ, ಈ ಸೊಳ್ಳೆಗಳೆಲ್ಲ ಈಚೆ ಹೋಗಬೇಕು ನೋಡಿ. ಇಂಥ ಕಷ್ಟ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ಏಷ್ಯಾನಿಕ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.